ಫ್ರೆಂಡ್ಸ್ 40,000 ಒಳಗಡೆ ನೀವೇನಾದರೂ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ನ ಅದು ಈಗಿನ ಕರೆಂಟ್ ಪ್ರೈಸ್ಗೆ ಏನಾದರೂ ಹುಡುಕ್ತಾ ಇದ್ರೆ ನಾನೊಂದು ಸ್ವಲ್ಪ ಫೋನ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಈ ಫೋನ್ಗಳನ್ನ ನೀವು ಕನ್ಸಿಡರ್ ಮಾಡ್ಬೋದು. ಅದು ಏನಕ್ಕೆ? ಸೊ ಈ ಫೋನ್ಗಳನ್ನ ನಾನು ಪಿಕ್ ಮಾಡೋದಕ್ಕೆ ನಾನು ಏನೇನೆಲ್ಲ ಹುಡುಕಿದ್ದೀನಿ ಅದು ನನಗೆ ಗೊತ್ತು. ಸುಮಾರು ಒಂದು 40ರಿಂದ 42 ಫೋನ್ಸ್ನ ಲಿಸ್ಟ್ ಮಾಡಿದ್ರೆ ಫೈನಲ್ ಆಗಿ 2025 ರಿಲೀಸ್ ಆಗಿರುವಂಥ 5 ಫೋನ್ಗಳನ್ನ ಪಿಕ್ ಮಾಡಿದ್ದೀನಿ. ಸೊ ಈ 5 ಫೋನ್ಗಳಲ್ಲಿ ಏನೇನು ಚೆನ್ನಾಗಿದೆ, ಇದರಲ್ಲಿ ಸ್ವಲ್ಪ ಡ್ರಾಪ್ ಬ್ಯಾಕ್ಸ್ ಇದೆ. ಏನಕ್ಕೆ ನೀವು ಇದನ್ನ ತಗೊಂಬಾರ್ದು ಅಂತಾನು ಹೇಳ್ತೀನಿ, ಏನಕ್ಕೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು ಅಂತಾನು ಹೇಳ್ತೀನಿ. ಸೊ ನಿಮ್ಮ ಬಜೆಟ್ ಏನಾದರೂ ಹತ್ರ 40,000 ಇದೆ ಅನ್ನೋದಾದ್ರೆ ನಾನು ನಿಮ್ಗೆ ಒಂದು 5 ಫೋನ್ಗಳನ್ನ ರೆಕಮೆಂಡ್ ಮಾಡ್ತೀನಿ. ಇದರಲ್ಲಿ ನಂಬರ್ 1 ಅಲ್ಲಿ ಬರೋದು ಆಲ್ರೌಂಡರ್ ಫೋನ್ ಆಗಿರುತ್ತೆ ಅಂತ ಹೇಳ್ಬೋದು. ಜಾಸ್ತಿ ಎಲ್ಲ ವೇಟ್ ಮಾಡೋದು ಬೇಡ, ನಿಮಗೆ ಇದೇ ರೀತಿಯಾದಂಥ ವಿಡಿಯೋಸ್ ನಿಮಗೆ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಆವಾಗ ನಿಮ್ಗೆ ಹೇಳೋದು ಅದೊಂದು ನಮ್ಮ ಧರ್ಮ ಆಗಿರುತ್ತೆ. ಸೊ ನಿಮ್ಗೆ ಹೇಳಿಲ್ಲ ಅಂದ್ರೆ ನೀವು ಮರ್ತೋಗ್ಬಿಡ್ತಾರೆ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಈ ಥರ ವಿಡಿಯೋಸ್ ನಿಮಗೆ ಕಂಟಿನ್ಯೂಸ್ ಆಗಿ ನೋಡೋಕೆ ಸಿಗ್ತಾ ಇರುತ್ತೆ. ಈ 5 ಫೋನ್ಗಳಲ್ಲಿ ನಂಬರ್ 5th ಪ್ಲೇಸ್ ಅಲ್ಲಿ ಇರೋದು ಬಂದ್ಬಿಟ್ಟು Oppo Reno 13 5G. ನಾನು ಇವಾಗ ವಿಡಿಯೋ ಮಾಡ್ತಾ ಇರೋ ಕರೆಂಟ್ ಪ್ರೈಸ್ಗೆ ನಮಗೆ ಫ್ಲಿಪ್ಕಾರ್ಟ್ ಅಲ್ಲೂ 35,999 ಆದ್ರೆ ಇದು ನೋಡೋದಕ್ಕೆ ಸಿಗ್ತಾ ಇದೆ. ಅಮೆಝಾನ್ ಅಲ್ಲೂ ಸಹ 35,999 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಅದು 8GB 128GB ಸ್ಟೋರೇಜ್ ವೇರಿಯಂಟ್. ಇದರ ಫೋನ್ ಸ್ಪೆಸಿಫಿಕೇಶನ್ ಬಗ್ಗೆ ನೋಡ್ಕೊಳ್ಳೋದಾದ್ರೆ ನಮ್ಗೆ ಇದರಲ್ಲಿ MediaTek Dimensity 8350 ಪ್ರೊಸೆಸರ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಬ್ಯಾಟರಿ ಲೈಫ್ ಕೂಡ ಓಕೆ ಅಂತಾನೆ ಹೇಳ್ಬೋದು. ಓಕೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇದೆ. 5600 mAh ನ ಬ್ಯಾಟರಿ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. 80 ವ್ಯಾಟ್ ನ ಸೂಪರ್ ವೂಕ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. 40,000 ರೂಪಾಯಿ ಪ್ರೈಸ್ ರೇಂಜ್ಗೆ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ ಅಂದ್ರೂ ಒಂದ್ ಕಡೆ ನಡೆಯುತ್ತೆ. ಇದನ್ನ ನೀವು ಏನಕ್ಕೆ ಪ್ರಿಫರ್ ಮಾಡ್ಬೋದು, ಏನಕ್ಕೆ ಪ್ರಿಫರ್ ಮಾಡಬಾರ್ದು ಅನ್ನೋದು ಲಾಸ್ಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಷ್ಟಲ್ದೇನೆ ನಮ್ಗೆ ಈ ಫೋನ್ ಅಲ್ಲಿ 6.59 ಇಂಚಸ್ ನ ಒಂದು AMOLED ಫುಲ್ HD ಪ್ಲಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅದಷ್ಟಲ್ದೇನೆ ಇದರಲ್ಲಿ 120 Hz ರಿಫ್ರೆಶ್ ರೇಟ್ ನ ಸಪೋರ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಪ್ರೈಮರಿ ಸೆನ್ಸರ್ ಕೊಟ್ಟಿದ್ದು, 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೂಡ ನೋಡೋದಕ್ಕೆ ಸಿಗುತ್ತೆ. 2 ಮೆಗಾ ಪಿಕ್ಸೆಲ್ ಒಂದು ಮೋನೋ ಕ್ಯಾಮ್ರಾ ಇದೆ. ಇದರಿಂದ ಯಾವುದೇ ರೀತಿ ಯೂಸಸ್ ಆಗೋದಿಲ್ಲ. ಸ್ವಲ್ಪ ಡೆಪ್ತ್ ಫೀಲ್ ಮಾಡಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಡೆಪ್ತ್ ಅಂದ್ರೆ ನಿಮ್ಗೆ ನಾರ್ಮಲ್ ಗೊತ್ತಿರುತ್ತೆ, ನಾನಿರೋದಕ್ಕೂ ನನ್ನ ಹಿಂದೆ ಇರೋ ಸಬ್ಜೆಕ್ಟ್ಗೂ ಒಂದು ಸಪ್ರೇಷನ್ ಕ್ರಿಯೇಟ್ ಆಗಿದೆಯಲ್ಲ, ಸೊ ಇದನ್ನ ಮಾಡೋದಕ್ಕೆ ನಿಮ್ಗೆ ಈ ಸೆನ್ಸರ್ ಆದ್ರೆ ಹೆಲ್ಪ್ ಮಾಡುತ್ತೆ. ಅದಷ್ಟಲ್ದೇ ಫ್ರಂಟ್ ಅಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಲೆನ್ಸ್ ನ ಕೊಟ್ಟಿದ್ದಾರೆ. ಸ್ವಲ್ಪ ಈ ಪೊಸಿಷನ್ ಅಲ್ಲಿ ಇಟ್ಕೊಂಡು ನಾವು ಸೆಲ್ಫಿ ತಗೊಂಡು ಸ್ವಲ್ಪ ವೈಡ್ ಆಗಿ ನಮಗೆ ಪಿಕ್ಚರ್ ಆದ್ರೆ ಕ್ಯಾಪ್ಚರ್ ಆಗುತ್ತೆ. ಅಷ್ಟು ಝೂಮ್ ಆದಂಗೆ ಫೇಸ್ ಹತ್ರ ಇದ್ದಂಗೆ ಏನು ಗೊತ್ತಾಗೋದಿಲ್ಲ. ಅದಷ್ಟಲ್ದೇ ಇದರಲ್ಲಿ 128GB ಬೇಸ್ ವೇರಿಯಂಟ್ ಸ್ಟೋರೇಜ್ ಬರುತ್ತೆ. ಇದರಲ್ಲಿ UFS 3.1 ಬರುವಂಥದ್ದು. ಈ ಫೋನ್ಸ್ನ ಏನಾದರೂ ನೀವು EMI ಅಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ಏನು ಆ ರೀತಿ ಆಫರ್ಸ್ ಏನಿಲ್ಲ. ಅಪ್ ಟು 1000 ರೂಪೀಸ್ ಎಲ್ಲ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಆಫರ್ಸ್ ಇದೆ. ಅದು ಕೂಡ ಏನಾದರೂ EMIಗೆ ಹಾಕೊಂಡ್ರೆ ಮಾತ್ರ. ಅಮೆಝಾನಲ್ಲಿ ನೋಡ್ಕೊಂಡ್ರೆ ನಮಗೆ SBI ಕಾರ್ಡ್ ಮೇಲೆ ಇನ್ಸ್ಟೆಂಟ್ 3000 ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಅದಷ್ಟಲ್ದೇ ನೀವು HDFC ಕಾರ್ಡ್ ಯೂಸ್ ಮಾಡಿದ್ರು ಸಹ ನಿಮಗೆ 3000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಅದು EMIಗೆ ಹಾಕೊಂಡ್ರೆ. EMI ಇಲ್ಲ ಅಂದ್ರೆ ನಿಮಗೆ 2000 ರೂಪೀಸ್ ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಇದೆಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಇಂದ ನೀವು ಆಕ್ಸಿಸ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಬಹುದು. ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ರೆ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಫ್ಲಾಟ್ 5% ಆದ್ರೆ ಡಿಸ್ಕೌಂಟ್ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರೂ HDFC ಅಥವಾ SBI ಕಾರ್ಡ್ ನ ಯೂಸ್ ಮಾಡೋರಾಗಿದ್ರೆ, ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು HDFC ಕಾರ್ಡ್ ನ ಪಡ್ಕೊಬಹುದು. ಸೊ ಅದರಿಂದ ನಿಮಗೆ HDFC ಏನಾದರೂ ಆಫರ್ಸ್ ಇದ್ರೆ ನಿಮಗೆ ಅಮೆಝಾನ್ ಅಲ್ಲಿ ಗ್ರ್ಯಾಬ್ ಮಾಡ್ಕೊಬಹುದು. ಇವಾಗ ಈ ಫೋನ್ ಮೇಲೆ 3000 ರೂಪಾಯಿ ಡಿಸ್ಕೌಂಟ್ ಇದೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE. ಈ ಫೋನ್ ಬಂದ್ಬಿಟ್ಟು ದಿ ಬೆಸ್ಟ್ ಇನ್ ದಿಸ್ ಪ್ರೈಸ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ಡ್ರಾಪ್ ಬ್ಯಾಕ್ ಇದೆ, ನಾನು ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈ ಫೋನ್ ಅಲ್ಲಿ ಬಂದ್ಬಿಟ್ಟು ನಮಗೆ Exynos 2400 ಈ ಪ್ರೊಸೆಸರ್ ನ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ನಮಗೆ ಡೆಕಾ ಕೋರ್ ಅಪ್ ಟು 3.1 GHz ಹೊಂದಿರುವಂತ ಪ್ರೊಸೆಸರ್. ಬಟ್ ಇದನ್ನ ನಾನು ಎಲ್ಲಾ ಪ್ರೊಸೆಸರ್ಗೂ ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದಕ್ಕೆ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಗೊಂದು ಐಡಿಯಾ ಬರ್ಲಿ ಅಂದ್ಬಿಟ್ಟು. ಡೆಕಾ ಕೋರ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ 10 ಕೋರ್ಸ್ ಬರುತ್ತೆ ಇದರಲ್ಲಿ ನಮಗೆ ಬೇಸ್ ವೇರಿಯಂಟ್ ಅಲ್ಲಿ 8GB ರ್ಯಾಮ್ ನೋಡೋದಕ್ಕೆ ಸಿಗ್ತಾ ಇದ್ದು. 6.7 ಇಂಚಸ್ ನ ಒಂದು ಡೈನಮಿಕ್ AMOLED ಡಿಸ್ಪ್ಲೇ ಆದ್ರೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದು ಸಹ ಫುಲ್ HD ಡಿಸ್ಪ್ಲೇ ಆಗಿರುತ್ತೆ. ಇದರಲ್ಲೂ ನಮಗೆ 120 Hz ನ ರಿಫ್ರೆಶ್ ರೇಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಪ್ರೈಮರಿ ಸೆನ್ಸರ್ 50 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿದ್ದು. ಮತ್ತೆ ನಮ್ಗೆ ಇದರಲ್ಲಿ 12 ಮೆಗಾ ಪಿಕ್ಸೆಲ್ ನ ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ ಸೆನ್ಸರ್ ಸಹ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 8 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಕ್ಯಾಮ್ರಾ. ಇದು ಬಂದ್ಬಿಟ್ಟು ನಮಗೆ 3x ಆಪ್ಟಿಕಲ್ ಝೂಮ್ ನ ಸಹ ಪ್ರೊವೈಡ್ ಮಾಡುತ್ತೆ. ಮತ್ತೆ ಫ್ರಂಟ್ ಅಲ್ಲಿ ನಮಗೆ 10 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. 4700 mAh ಬ್ಯಾಟರಿ ಇದೆ. 25 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಈ ಫೋನ್ ನ ಈ ಪ್ರೈಸ್ ಪಾಯಿಂಟ್ ಗೆ ಕನ್ಸಿಡರ್ ಮಾಡೋದಕ್ಕೆ ಒಂದು ರೀಸನ್ ಏನಂದ್ರೆ ಸ್ಯಾಮ್ಸಂಗ್ ನ
ಫ್ಲಾಗ್ಶಿಪ್ ಫೋನ್ಸಲ್ಲಿ 1-1.5 ಲಕ್ಷ ಫೋನ್ಸ್ಗಳಲ್ಲಿ ಬರುವಂಥ ಎಲ್ಲ ಎ ಫೀಚರ್ಸ್ ನಮ್ಗೆ ಈ ಫೋನಲ್ಲಾದರೆ ಆಕ್ಸೆಸ್ ಮಾಡ್ಬೋದು. ಎಲ್ಲ ಎ ಫೀಚರ್ಸ್ ಅಕ್ಯುರೇಟಾಗಿ ಇದರಲ್ಲಾದರೂ ವರ್ಕ್ ಆಗುತ್ತೆ. ಮತ್ತು ಇದರಲ್ಲಿ 128 GB ಬೇಸ್ ವೇರಿಯಂಟ್ ಸ್ಟೋರೇಜ್ ಇದ್ರು UFS 3.1 ಆದರೆ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಚಾರ. ನೆಕ್ಸ್ಟ್ ಸ್ವಲ್ಪ ಫೋನ್ಸ್ ಹೇಳ್ತೀನಿ, ಅದರಲ್ಲಿ UFS 4.0 ಇರುತ್ತೆ, 4.0 ಅಲ್ಲ 4.0. ಈ ಫೋನ್ ಬಂದ್ಬಿಟ್ಟು ನಮಗೆ Android 14 ಬೇಸ್ ಮೇಲೆ ವರ್ಕ್ ಆಗುವಂಥ ಫೋನ್ ಇದಾಗಿದ್ದು. ಇದರಲ್ಲಿ 7 years ಅಪ್ಡೇಟ್ ಆದರೆ ನೋಡೋದಕ್ಕೆ ಸಿಗುತ್ತೆ. 7 years OS ಅಪ್ಡೇಟು, 7 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್. ಟೋಟಲ್ ಇದರಲ್ಲಿ 7 ವರ್ಷ ಅಪ್ಡೇಟ್ಸ್ ಕೊಡ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಬಟ್ ಆದರೆ ನೀವು ಈ ಫೋನ್ನ ಒಂದು 4 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. 2025-2029 ವರೆಗೂ ಯೂಸ್ ಮಾಡ್ಬೋದು. ಸಾಫ್ಟ್ವೇರ್ 7 ವರ್ಷ ಸಪೋರ್ಟ್ ಕೊಡ್ತಾರೆ, ಬಟ್ ಅದೇ ಲೆವೆಲ್ಗೆ ಹಾರ್ಡ್ವೇರ್ ಇರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಪ್ರೆಸೆಂಟ್ ನಾನು ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಅಮೆಝಾನ್ ಅಲ್ಲಿ ಬಂದ್ಬಿಟ್ಟು ನಮ್ಗಿದು 34,789 ಆದ್ರೆ ಅವೈಲೇಬಲ್ ಇದೆ. ಇದರಲ್ಲಿ ನಮಗೆ ಕಾರ್ಡ್ ಆಫರ್ಸ್ ನೋಡ್ಕೊಂಡ್ರೆ ICICI ಕ್ರೆಡಿಟ್ ಕಾರ್ಡ್ ಮೇಲೆ ನಮಗೆ 5% ಕ್ಯಾಶ್ ಬೇಕಾದ್ರೆ ಅವೈಲೇಬಲ್ ಇದೆ. ಇದರಲ್ಲಿ ಯಾವುದೇ ರೀತಿ ಅಮೆಝಾನ್ ಅಲ್ಲಿ ಅಷ್ಟು ಆಫರ್ಸ್ ಇಲ್ಲ. ನಾವು ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಇದೇ ಫೋನ್ ನಮಗೆ 35,999 ಆದ್ರೆ ಅವೈಲೇಬಲ್ ಇದೆ. ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಮೇಲೆ 5% ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. 60,000 ರೂಪಾಯಿಗೆ ಲಾಂಚ್ ಆಗಿದ್ದ ಫೋನು ನಮಗೆ ಆಲ್ಮೋಸ್ಟ್ 24,000 to 25,000 ಡಿಸ್ಕೌಂಟ್ ಆದ್ರೆ ಈ ಫೋನ್ ಇವಾಗ ಕರೆಂಟ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು iQOO Neo 10. ಇದ್ರಲ್ಲಿ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8S Gen 4 ದಿ ಲೇಟೆಸ್ಟ್ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ರೆ 8 Elite ಅದು ಇನ್ನೂ ಹೊಸದು, ಅದಕ್ಕೆಲ್ಲ 50,000 ರೂಪಾಯಿ ಮೇಲೆ ಬಜೆಟ್ ಇಡಬೇಕು. ಸೊ ನಾನು 40,000 ರೂಪಾಯಿ ಒಳಗಡೆ ಕವರ್ ಮಾಡ್ತಿರೋದ್ರಿಂದ ಇದು ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಲೇಟೆಸ್ಟ್ ದಿ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ 6.78 inches ನ AMOLED Full HD ಪ್ಲಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗ್ತಾ ಇದ್ದು. 144 Hz ರಿಫ್ರೆಶ್ ರೇಟ್ ಹೊಂದಿರುತ್ತೆ. ಈ ಎಲ್ಲ ಫೋನ್ಗಳಲ್ಲೂ ರಿಫ್ರೆಶ್ ರೇಟ್ ಜಾಸ್ತಿ ಇರೋದು ಇದೊಂದೇ ಫೋನಲ್ಲಿ 144 Hz ಇರುತ್ತೆ. 50 ಮೆಗಾಪಿಕ್ಸೆಲ್ ನ ವೈಡ್ ಆಂಗಲ್ ಕ್ಯಾಮ್ರಾ ಮತ್ತೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರುತ್ತೆ. ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಏನ್ರಲ್ಲಿ ಬೆಸ್ಟ್ ಅಂತ ನಾನು ಆಮೇಲೆ ಹೇಳ್ತೀನಿ. 32 ಮೆಗಾಪಿಕ್ಸೆಲ್ ನ ವೈಡ್ ಆಂಗಲ್ ಫ್ರಂಟ್ ಕ್ಯಾಮ್ರಾನಾದ್ರೆ ಕೊಟ್ಟಿರ್ತಾರೆ. 7000 mAh ಬ್ಯಾಟ್ರಿ ಇದ್ರಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನೋಡೋದಕ್ಕೆ ಸಿಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಇದರಲ್ಲೂ ಸಹ ನಮಗೆ ಬೇಸ್ ವೇರಿಯಂಟ್ 128 GB ಇಂದ ಸ್ಟಾರ್ಟ್ ಆಗ್ತಾ ಇದ್ದು. ಇದರಲ್ಲಿ UFS 3.1 ಇರುತ್ತೆ. ನೀವು ಗೇಮಿಂಗ್ಸ್ ಏನಾದ್ರು ಮಾಡ್ಕೊಬೇಕಂದ್ರೆ ಇದರಲ್ಲಿ ಓಕೆ. ಡಿಸ್ಪ್ಲೇನು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. iQOO ಫೋನ್ಸ್ ಬಂದ್ಬಿಟ್ಟು ನಮಗೆ ಜಾಸ್ತಿ ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇದು ಬಂದ್ಬಿಟ್ಟು ಸ್ವಲ್ಪ ಲಿಮಿಟೆಡ್ ಸ್ಟಾಕ್ಸ್ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ. iQOO Neo 10 ಬಂದ್ಬಿಟ್ಟು 35,995 ರೂಪೀಸ್ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ. ಅದಷ್ಟೇ ಅಲ್ಲದೆ ಇದರಲ್ಲಿ ಕಾರ್ಡ್ ಆಫರ್ಸ್ ನೋಡ್ಕೊಂಡ್ರೆ ನಮಗೆ ಆಲ್ಮೋಸ್ಟ್ ಎಲ್ಲಾ ಕಾರ್ಡ್ಗಳ ಮೇಲೂ 1,000 ರೂಪಾಯಿ ಡಿಸ್ಕೌಂಟ್ ಆದ್ರೂ ನೋಡೋದಕ್ಕೆ ಸಿಗುತ್ತೆ. ಅದೇ ನಿಮ್ಮ ಹತ್ರ ಏನಾದ್ರು ಕೆನರಾ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಏನಾದ್ರು ಇದ್ರೆ 1,500 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಇದ್ರ ಬೆಸ್ಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಮೆಝಾನ್ ಅಲ್ಲಿ ಜಸ್ಟ್ 33,998 ಆದ್ರೆ ಅವೈಲೇಬಲ್ ಇದೆ. SBI ಮತ್ತೆ ICICI ಕ್ರೆಡಿಟ್ ಕಾರ್ಡ್ ಮೇಲೆ ಒಂದು 1,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನೀವು EMI ಗಾದ್ರೂ ಹಾಕೊಳ್ಳಿ, EMI ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. 32,998 ಆದ್ರೆ ಅವೈಲೇಬಲ್ ಇದೆ. ಸೊ ಇದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಟಾಪ್ 2 ಅಲ್ಲಿ ಬಂದಿರೋ ಫೋನು. ಟಾಪ್ 1 ಅಲ್ಲಿ ಇರೋದು ನಾನು ಹೇಳ್ತೀನಿ. ಟಾಪ್ 2 ಬಂದ್ಬಿಟ್ಟು Realme GT7. ಈ ಫೋನ್ ಅಲ್ಲಿ ನಮಗೆ MediaTek Dimensity 9400E ಪ್ರೊಸೆಸರ್ ನಾದ್ರೆ ನೋಡೋದಕ್ಕೆ ಸಿಗುತ್ತೆ. ಇದು ಆಕ್ಟಾ ಕೋರ್ ಪ್ರೊಸೆಸರ್ ಆಗಿರುತ್ತೆ. 8 GB RAM ಬೇಸ್ ವೇರಿಯಂಟ್ ಇದರಲ್ಲಿ ಬರುವಂತದ್ದು. ಅದಷ್ಟೇ ಅಲ್ಲದೆ ಇದರಲ್ಲಿ 6.78 inches ನ ಒಂದು LTPO AMOLED ಡಿಸ್ಪ್ಲೇ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇರುತ್ತೆ. ಫುಲ್ HD ಪ್ಲಸ್ ಡಿಸ್ಪ್ಲೇ ಇದಾಗಿರುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ 50 ಮೆಗಾಪಿಕ್ಸೆಲ್ ನ ವೈಡ್ ಆಂಗಲ್ ಸೆನ್ಸರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದು ಪ್ರೈಮರಿ ಕ್ಯಾಮ್ರಾ. 8 ಮೆಗಾಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಸೆನ್ಸರ್ ಕೂಡ ಹೊಂದಿದೆ. ಅದಷ್ಟೇ ಅಲ್ಲದೆ 50 ಮೆಗಾಪಿಕ್ಸೆಲ್ ನ ಒಂದು ಟೆಲಿಫೋಟೋ ಕ್ಯಾಮ್ರಾ ಇರುತ್ತೆ. ಇದು 2x ವರೆಗೂ ಆಪ್ಟಿಕಲ್ ಝೂಮ್ ಮಾಡೋ ಕೇಪೇಬಲ್ ನ ಸಹ ಹೊಂದಿರುತ್ತೆ. ಮತ್ತೆ ಇದರಲ್ಲಿ 32 ಮೆಗಾಪಿಕ್ಸೆಲ್ ನ ಒಂದು ವೈಡ್ ಆಂಗಲ್ ಲೆನ್ಸ್ ನ ಆದ್ರೆ ಕೊಟ್ಟಿರ್ತಾರೆ ಫ್ರಂಟ್ ಕ್ಯಾಮ್ರಾಗೆ. ಇದರಲ್ಲಿ 7000 mAh ಬ್ಯಾಟರಿ ಸಪೋರ್ಟ್ ಆದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. 120 ವ್ಯಾಟ್ ನ ಒಂದು ಅಲ್ಟ್ರಾ ಚಾರ್ಜಿಂಗ್ ಸಪೋರ್ಟ್ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ 256 GB ಬೇಸ್ ವೇರಿಯಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದು. UFS 4.0 ನ ಸಪೋರ್ಟ್ ಆದ್ರೆ ಇದು ಹೊಂದಿರುತ್ತೆ. ಅಗೇನ್ ಈ ಫೋನ್ ನ ಪ್ರೈಸ್ ಬಗ್ಗೆ ನೋಡ್ಕೊಳ್ಳೋದಾದ್ರೆ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 42,000 ಆದ್ರೆ ಅವೈಲೇಬಲ್ ಇದೆ. ಸೊ ನಮ್ಗೆ ಇದರಲ್ಲಿ ಕಾರ್ಡ್ ನ ಡಿಸ್ಕೌಂಟ್ಸ್ ನೋಡ್ಕೊಂಡ್ರೆ ಅಗೇನ್ ನಮಗೆ 1,500 ರೂಪೀಸ್ ಕೆನರಾ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮೇಲೆ ಆದ್ರೆ ಡಿಸ್ಕೌಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ನಮಗೆ ಫ್ಲಿಪ್ಕಾರ್ಟ್ ನ ಬಿಟ್ಟು ಅಮೆಝಾನ್ ಕಡೆ ಬಂದ್ರೆ ನಮ್ಗೆ ಇದೇ ಫೋನು ನಮಗೆ 39,998 ಆದ್ರೆ ಅವೈಲೇಬಲ್ ಇದೆ. ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ ಕಾರ್ಡ್ ಆಫರ್ಸ್ ಬಂದ್ಬಿಟ್ಟು ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಬ್ಯಾಂಕ್ ನ ಮೆನ್ಷನ್ ಮಾಡಿಲ್ಲ. ಎಲ್ಲ ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ಗಳ ಮೇಲೆ 2,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಅವಾಗ ನಿಮ್ಗೆ ಈ ಫೋನ್ ಬಂದ್ಬಿಟ್ಟು 37,998 ಆದ್ರೆ ಅವೈಲೇಬಲ್ ಇದೆ. ಚೆನ್ನಾಗಿದೆ ಫೋನ್, ನನಗೆ ತುಂಬಾ ಇಷ್ಟ ಆಯ್ತು. ಟಾಪ್ 1 ಅಲ್ಲಿ ಇದನ್ನ ತುಂಬಾ ಜನ ಹೇಟ್ ಮಾಡ್ಬೋದು, ತುಂಬಾ ಜನ ಇದಕ್ಕೆ ಫ್ಯಾನ್ ಬೇಸೇ ಇದಾರೆ ಅಂತ ಹೇಳ್ಬೋದು. ಸೊ ಟಾಪ್ 1 ಅಲ್ಲಿ ಬಂದ್ಬಿಟ್ಟು OnePlus 13R ಇದೆ. OnePlus 13R ಈ ಸೆಗ್ಮೆಂಟಿಗೆ ಸೇರ್ಸೋದಕ್ಕೆ ನನಗೊಂಥರ ಬೇಜಾರು. ಟಾಪ್ 1 ಪೊಸಿಷನ್ ಅಲ್ಲಿ ಇಟ್ಟಿರೋದಕ್ಕೆ ಇನ್ನೂ ಬೇಜಾರು. ಯಾಕಂದ್ರೆ ಎಲ್ಲ ಚೆನ್ನಾಗಿದೆ, ಬಟ್ ಜನರ ಮನಸ್ಸಲ್ಲಿ ಗ್ರೀನ್ ಲೈನ್ ಇಶ್ಯೂ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ.
ಅದೊಂದು ಇಶ್ಯೂ ಬಿಟ್ಟರೆ ಇದರಲ್ಲಿ ಯಾವುದೇ ನನಗೆ ಫನ್ ಮಾಡೋದಾಗಲಿ ಈ ಫೋನ್ ಬಗ್ಗೆ ನಾನು ನೆಗೆಟಿವ್ ಹೇಳೋದಾಗಲಿ ಏನೂ ಇಲ್ಲ. ನಮ್ಗೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ನ ನೋಡೋದಕ್ಕೆ ಸಿಗುತ್ತೆ. 12GB ಬೇಸ್ ವೇರಿಯಂಟ್ ಇದ್ದರೆ ನಮ್ಗೆ ಇದರಲ್ಲಿ ರ್ಯಾಮ್ ಇರುತ್ತೆ. 6.78 ಇಂಚಸ್ನ LTPO AMOLED ಡಿಸ್ಪ್ಲೇ ನಮ್ಗೆ ಇದರಲ್ಲಿ ನೋಡೋಕ್ಕೆ ಸಿಗ್ತಾ ಇದ್ದು. ಫುಲ್ HD ಪ್ಲಸ್ ಡಿಸ್ಪ್ಲೇ ಆದರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಸಹ ಇದೆ. 50 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ, 50 ಮೆಗಾಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ, 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ನಮ್ಗೆ ಇದರಲ್ಲಿ ಒಂದು ನೋಡೋದಕ್ಕೆ ಸಿಗುತ್ತೆ. ಟೋಟಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. 16 ಮೆಗಾಪಿಕ್ಸೆಲ್ ವೈಡ್ ಆಂಗಲ್ ಲೆನ್ಸ್ ಆದ್ರೆ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. 6000 mAh ಬ್ಯಾಟ್ರಿ ಇದ್ದು 80 ವ್ಯಾಟ್ನ ಸೂಪರ್ ವೂಕ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರಲ್ಲೂ ಸಹ ನಮಗೆ ಬೇಸ್ ವೇರಿಯಂಟ್ 256GB ಇಂದ ಸ್ಟಾರ್ಟ್ ಆಗ್ತಾ ಇದ್ದು. ಇದರಲ್ಲೂ ಸಹ ನಮಗೆ UFS 4.0 ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅಗೇನ್ ಈ ಫೋನ್ ಮೇಲೂ ನಮಗೆ ಯಾವುದೇ ರೀತಿ ಫ್ಲಿಪ್ಕಾರ್ಟ್ ಅಲ್ಲಿ ದಯಾ ದಾಕ್ಷಿಣ್ಯ ಏನು ನೋಡಿದೆ 40,880 ರೂಪಾಯಿನಾದ್ರೆ ಪ್ರೈಸ್ ಹಾಕಿ ಜಡ್ದಿದ್ದಾರೆ. ಅದೇ ನಾವು ಅಮೆಝಾನಲ್ಲಿ ನೋಡಿಕೊಂಡ್ರೆ 42,999 ರೂಪಾಯಿ ಹಾಕಿದ್ದಾರೆ. ಸೊ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಆಯಿತು? 2,40,000 ರೂಪಾಯಿ ಜಾಸ್ತಿ ಇದೆ ಅಮೆಝಾನಲ್ಲಿ. ಆದರೂ ಅಮೆಝಾನಲ್ಲೇ ಕಮ್ಮಿ ಇದೆ. ಅದು ಯಾಕೆ ಅಂದರೆ ಅಮೆಝಾನಲ್ಲಿ ಬಂದ್ಬಿಟ್ಟು ನಮಗೆ ICICI ಕ್ರೆಡಿಟ್ ಕಾರ್ಡ್ನ ನೀವೇನಾದರೂ ಯೂಸ್ ಮಾಡಿದ್ರೆ 3,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. 3,000 ರೂಪಾಯಿ ಇದ್ರಲ್ಲಿ ಕಳೆದ್ರೆ ಎಷ್ಟಾಯಿತು? 40,000 ರೂಪಾಯಿ ಆದರೆ ಈ ಫೋನ್ ಆಯಿತು. 39,997 rupees. ಸೊ ಅದೇ ನಮಗೆ ಫ್ಲಿಪ್ಕಾರ್ಟಲ್ಲಿ ನೋಡ್ಕೊಳ್ಳೋದಾದರೆ ಈ ಪ್ರೈಸ್ಗೆ ಕೆನರಾ ಬ್ಯಾಂಕ್ ಕಾರ್ಡ್ ಇದ್ದರೆ ಮಾತ್ರ ನಮ್ಗೆ ಇದರಲ್ಲಿ 1,500 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಅಮೆಝಾನಲ್ಲಿ ನಾವು ಬೇರೆ ಯಾವುದಾದ್ರೂ ಕಾರ್ಡ್ಸ್ನ ಯೂಸ್ ಮಾಡಿದ್ರು ನಮಗೆ 2,000 ರೂಪಾಯಿವರೆಗೂ ಡಿಸ್ಕೌಂಟ್ ಅವೈಲೇಬಲ್ ಇದೆ. ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ HDFC ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು. ಅದು ಇಲ್ಲ ಅಂದ್ರೆ ನಿಮ್ಮ ಹತ್ರ ಏನಾದರೂ SBI ಕ್ರೆಡಿಟ್ ಕಾರ್ಡ್ ಇದ್ರೆ ಅದರಲ್ಲೂ ಸಹ ನಿಮ್ಗೆ ಇದರಲ್ಲಿ ಆಫರ್ ಅಪ್ಲೈ ಆಗುತ್ತೆ. ಇವಾಗ ಈ ಫೋನ್ಗಳನ್ನ ನೀವು ಏನಕ್ಕೆ ತೊಗೊಬೇಕು, ಏನಕ್ಕೆ ತೊಗೊಬಾರ್ದು, ಇದ್ರಲ್ಲಿ ಡ್ರಾಪ್ ಬ್ಯಾಕ್ಸ್ ಏನಿದೆ ಅಂದ್ಬಿಟ್ಟು 1 by 1 ಹೇಳ್ಕೊಂತ ಹೋಗ್ತೀನಿ. Oppo Reno 13 5G ನೋಡ್ಕೊಂಡ್ರೆ ನಮ್ಗೆ ಇದರಲ್ಲಿ ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಮಾತ್ರ ಸಖತ್ತಾಗಿ ಸ್ಟೆಬಿಲೈಸ್ ಮಾಡುತ್ತೆ. ಸೊ ಇದು ಒಂದು ಇದರ ಬೆಸ್ಟ್ ಫೀಚರ್. ಡ್ರಾಪ್ ಬ್ಯಾಕ್ ಅಂದ್ರೆ ಇದ್ರಲ್ಲಿ ನಾವು HDR ರೆಕಾರ್ಡಿಂಗ್ ಮಾಡೋದಕ್ಕಾಗೋದಿಲ್ಲ. ಇದೊಂದೇ ಡ್ರಾಪ್ ಬ್ಯಾಕ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ಬಗ್ಗೆ ನೋಡ್ಕೊಳ್ಳೋದಾದ್ರೆ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಕ್ಯಾಮ್ರಾದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ಪೀಕ್ ಬ್ರೈಟ್ನೆಸ್ ನ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಎಲ್ಲ ಫೋನ್ಗಳಲ್ಲೂ ಒಂದು ಬೇಸ್ ಬ್ರೈಟ್ನೆಸ್ ಇರುತ್ತಲ್ಲ, ಅದನ್ನೇ 1600, 1800, 2000 ಅಂತ ಕೊಡ್ತಾ ಇದ್ರೆ ಇವರು ಪೀಕ್ ಬ್ರೈಟ್ನೆಸ್ 1900 ಕೊಟ್ಟಿದ್ದಾರೆ. ಸೊ ಇದೊಂದು ಡ್ರಾಪ್ ಬ್ಯಾಕ್ ಬಿಟ್ರೆ ಬೇರೆ ಇದ್ರಲ್ಲಿ ಇನ್ನೇನು ಹೇಳೋ ಅಂತದಿಲ್ಲ. ಇದನ್ನು ಕೂಡ ಒಂದು ಬೆಸ್ಟ್ ಫೋನು. ಔಟ್ಡೋರ್ ಕಂಡೀಷನ್ಗೆ ಸ್ವಲ್ಪ ನೋಡ್ಕೊಬೇಕಷ್ಟೇ. ಮತ್ತೆ ಐಕ್ಯೂ Neo 10 ಬಗ್ಗೆ ನೋಡೋದಾದ್ರೆ ನಮ್ಗೆ ಇದರಲ್ಲಿ ರಿಫ್ರೆಶ್ ರೇಟ್ ಒಂದು ಜಾಸ್ತಿ ಇದೆ. 144 Hz ರಿಫ್ರೆಶ್ ರೇಟ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಟ್ರಿ ಕೂಡ ಓಕೆ ಅಂತ ನಾನು ಆವಾಗಲೇ ಹೇಳಿದೆ. 7000 mAh ಬ್ಯಾಟ್ರಿ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗೇಮಿಂಗ್ ಪರ್ಸ್ಪೆಕ್ಟಿವ್ ಇಂದ ಈ ಫೋನ್ 100% ನಾನು ರೆಕಮೆಂಡ್ ಮಾಡ್ತೇನೆ. ನೀವೇನಾದ್ರೂ ಜಾಸ್ತಿ ಗೇಮ್ಸ್ ಆಡೋದಿದ್ರೆ ನಿಮ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಡ್ರಾಪ್ ಬ್ಯಾಕ್ ಅಂದ್ರೆ UFS 3.1 ಇರೋದ್ರಿಂದ ಸ್ವಲ್ಪ ಪ್ಲೇ ಬ್ಯಾಕ್ ನೀವು ಗೇಮ್ ಆಡಬೇಕಾದ್ರೆ ಲೋ ಸೆಟ್ಟಿಂಗ್ಸ್ ಅಲ್ಲಿ ಆಡಬೇಕಾಗುತ್ತೆ ಅಷ್ಟೇ. ಲೋ ಅಂದ್ರೆ ಲೋಯೆಸ್ಟ್ ಅಲ್ಲ, ಸ್ವಲ್ಪ. ಮತ್ತೆ Realme GT7 ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಹೈಯೆಸ್ಟ್ ಬ್ಯಾಟ್ರಿ ಕೆಪಾಸಿಟಿನಾದ್ರೆ ನೋಡೋದಕ್ಕೆ ಸಿಗುತ್ತೆ. ಅದೇ ಲೆವೆಲ್ಗೆ ನಮ್ಗೆ ಇದರ ಪ್ರೊಸೆಸರ್ನ ಕೂಡ ಆಪ್ಟಿಮೈಸ್ ಮಾಡಲಾಗಿದೆ. ಮತ್ತೆ ಇದರ ಸ್ಟೋರೇಜ್ ವೇರಿಯಂಟ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಎಲ್ಲ ಇದು ಪವರ್ ಆಪ್ಟಿಮೈಸ್ಡ್ ಆಗಿರುತ್ತೆ. ಇದರಲ್ಲಿ ನಮಗೆ ಒಂದು ಡ್ರಾಪ್ ಬ್ಯಾಕ್ ಏನಂದ್ರೆ ನೀವು ಫೋಟೋಗ್ರಫಿ ಆಗಿರ್ಬೋದು, ವಿಡಿಯೋಗ್ರಫಿ ಆಗಿರ್ಬೋದು, ಇವನ್ನೆಲ್ಲ ಮಾಡೋದಿದ್ರೆ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡ್ಕೊಬಹುದು. ಅದಷ್ಟಲ್ದೇ ನಮ್ಗೆ ಇದರಲ್ಲಿ MediaTek Dimensity 9400 ಈ ಪ್ರೊಸೆಸರ್ ನೋಡೋದಕ್ಕೆ ಸಿಗ್ತಾ ಇರೋದ್ರಿಂದ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಹೈ ಪರ್ಫಾರ್ಮೆನ್ಸ್ ಬೇಕು ಅಂತ ಏನಾದರೂ ಅನ್ಸಿದ್ರೆ OnePlusಗೆ ಹೋಗ್ಬೋದು. ಇದರಲ್ಲಿ ಪರ್ಫಾರ್ಮೆನ್ಸ್ ಒಂದು ಡ್ರಾಪ್ ಬ್ಯಾಕ್ ಬಿಟ್ಟು ಇನ್ಯಾವುದೇ ರೀತಿಯಾದಂಥ ಡ್ರಾಪ್ ಬ್ಯಾಕ್ಸ್ ಇಲ್ಲ. ಪರ್ಫಾರ್ಮೆನ್ಸ್ ಇದಕ್ಕಿಂತ ಈ ಪ್ರೈಸ್ ಪಾಯಿಂಟ್ಗೆ ಇನ್ನು ಸ್ವಲ್ಪ ಬೆಟರ್ ನಮಗೆ ಬೇರೆ ಪ್ರೊಸೆಸರ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. Oppo Reno ಆಗಿರ್ಬೋದು, ಇದರಲ್ಲಿ ನಿಮಗೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಬಿಟ್ಟರೆ ನಮಗೆ ಫಸ್ಟ್ ಅಲ್ಲಿ ಇರೋದು OnePlus 13R. ಇದರಲ್ಲಿ ಏನೇನು ಬೆಸ್ಟ್ ಅಂದರೆ ಬೆಸ್ಟ್ ಸೆಲ್ಫಿ ಕ್ಯಾಮ್ರಾ ಇದೆ, ಇಂಪ್ರೆಸಿವ್ ಪ್ರೊಸೆಸರ್ ಇದೆ, ಬ್ಯಾಕ್ ಕ್ಯಾಮ್ರಾನು ಓಕೆ ಚೆನ್ನಾಗಿದೆ, 6000 mAh ಬ್ಯಾಟ್ರಿ ಇದೆ, 80 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಇದೆ, ಎಲ್ಲ ಓಕೆ. ವೈರ್ಲೆಸ್ ಚಾರ್ಜಿಂಗ್ ಒಂದು ಕೊಟ್ಟಿದ್ದಿದ್ರೆ 40,000 ರೂಪಾಯಿ ಒಂದು ಸ್ವಲ್ಪ ಟಚ್ ಆಗ್ತಿದೆಯಲ್ಲ, ಆ ಲೆವೆಲ್ಗೆ ಓಕೆ ಅನ್ನಿಸ್ತಿತ್ತು. OnePlus 13R ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಸೊ ನೀವು ಏನು ಫೋನ್ಸ್ ನೋಡಿದ್ರಿ ಇದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಫೋನ್ಸು 35,000 ಒಳಗಡೆ ಬರುವಂಥ ಫೋನ್ಸು ನಾನೊಂದು 10 ಫೋನ್ಗಳ ಲಿಸ್ಟ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಅದನ್ನು ಚೆಕ್ ಮಾಡ್ಬೋದು. ಅದರ ಲಿಂಕ್ಸ್ ಎಲ್ಲ ನಾನು ಅಲ್ಲೇ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬೋದು. ಇದರಲ್ಲಿ ಏನಾದರೂ ಕಾರ್ಡ್ ಆಫರ್ಸ್ ಏನಾದರೂ ಇದ್ದರೆ ಟೈಮ್ ಟು ಟೈಮ್ ನಾನು ನಮ್ಮ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀನಿ. ನಮ್ಮ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಸ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಪ್ರೊವೈಡ್ ಮಾಡಿರ್ತೀನಿ. ಈ ಥರದ್ದು ಸುಮಾರು ಫೋನ್ಗಳ ಡೀಲ್ಸು ಲಿಮಿಟೆಡ್ ಟೈಮ್ಸ್ಗೆ ಇರುತ್ತೆ. ನಾನು ಇವಾಗ ಕರೆಂಟ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದು ನೆನ್ನೆ, ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನೆನ್ನೆಗೂ ಇವತ್ತಿಗೂ ನಾನು ಪ್ರೈಸ್ ಇವಾಗ ಲೈವಲ್ಲಿ ನೋಡಿ ಡಿಸೈಡ್ ಮಾಡಿ ಹೇಳ್ತಾ ಇದ್ದೀನಿ. ನೆನ್ನೆ ನಾನು ಚೆಕ್ ಮಾಡಿದ ಪ್ರಕಾರದಲ್ಲಿ ನನಗೆ ಒಂದು 2 ಫೋನ್ಸ್ಗಳು ಫ್ಲಿಪ್ಕಾರ್ಟಲ್ಲಿ ಕಮ್ಮಿ ಇತ್ತು. ಅಂದರೆ ಈ ಲಿಸ್ಟಲ್ಲಿ ಇರೋದಲ್ಲ, ಬೇರೆ ಫೋನ್ಗಳು 2 ಫೋನ್ಗಳು ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಇತ್ತು. ಇವಾಗ ಅದನ್ನು ಚೆಕ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ 2,500-3,000 ರೂಪಾಯಿ 4,000 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಯಾವಾಗ ನಮಗೆ ಕಮ್ಮಿ ಪ್ರೈಸ್ ಬರುತ್ತೋ ಅವಾಗೆಲ್ಲ ನಾನು ಪಟ್ ಅಂತ ನಮ್ಮ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇವಾಗಲೇ ನಮ್ಮ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ನಿಮಗೆ ಫೋನ್ಸ್
ಫೋನ್ಸ್ ಅಷ್ಟೇ ಅಲ್ಲ, ನಿಮಗೆ ಏನಾದರೂ ಆಗಿರ್ಬೋದು, ನನ್ನ ಕಣ್ಣಿಗೆ ಅಥವಾ ನಮ್ಮ ಟೀಮ್ ಕಣ್ಣಿಗೆ ಏನಾದರೂ ಲೋಯೆಸ್ಟ್ ಪ್ರೈಸ್ಗೆ, ಡಿಸ್ಕೌಂಟ್ ಇರೋ ಪ್ರೈಸ್ಗೆ ಅಥವಾ ಪ್ರೈಸ್ ಎರರ್ ಇರೋ, ಗ್ಲಿಚಸ್ ಇರೋ ಏನಾದರೂ ಐಟಮ್ಸ್ ಕಂಡ್ರೆ ನಾವು ಪಟ್ ಅಂತ ಅಲ್ಲಿ ಪೋಸ್ಟ್ ಮಾಡ್ತಿರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದಷ್ಟೇ ಅಲ್ಲದೆ ಈ ಲಿಸ್ಟಲ್ಲಿ ನಾನು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫೋನ್ನ ಬಿಟ್ಟಿದ್ದೀನಿ ಅನ್ನೋದಾದರೆ ಮರೀದೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಾನು ಕವರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.